ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಅಕ್ಟೋಬರ್ ತಿಂಗಳ 3ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರತ್ ಋತು, ಆಶ್ವಯುಜ ಮಾಸ, ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 2:16 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 9:34 ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 6:59 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ. ಇದು ಈ ದಿನ ರಾತ್ರಿ 9:46 ಇರಲಿದೆ. ನಂತರ ಶೂಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:41 ಮಧ್ಯಾಹ್ನ 12:11 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 7:41 ಬೆಳಿಗ್ಗೆ 9:11 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:11 ಅಪರಾಹ್ನ 4:41 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:36 ಬೆಳಿಗ್ಗೆ 9:24 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:21 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಯಾಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:46 ಈ ದಿನ ಮಧ್ಯಾಹ್ನ 12:33 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 10:55 ರಾತ್ರಿ 12:29 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:10. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಪ್ರೇಮಿಗಳಿಗೆ ಈ ದಿನ ಬಹಳ ಚೆನ್ನಾಗಿದೆ. ಹಾಗೆ ಪತಿ ಪತ್ನಿಯರ ಸಂಬಂಧದಲ್ಲೂ ಕೂಡ ಒಂದು ರೀತಿಯಲ್ಲಿ ವೃದ್ಧಿಯನ್ನು ಕಾಣುವಂಥದ್ದು. ಹಾಗಾಗಿನೇ ಈ ದಿನ ಯಾರು ವಿವಾಹಿತರಿದ್ದೀರಿ ಅವರಿಗೂ ಕೂಡ ದಿನ ಚೆನ್ನಾಗಿದೆ. ವಿಶೇಷತೆ ಅಂತ ಹೇಳಿದ್ರೆ
ಸೌಂದರ್ಯಕ್ಕೆ, ಮನರಂಜನೆಗೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಶುಕ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಮನಸ್ಸಿಗೆ ಮನರಂಜನೆ ಸಿಕ್ಕುವಂಥದ್ದಾಗ್ಲಿ ಅಥವಾ ಪ್ರಣಯಕ್ಕಾಗ್ಲಿ ಅತ್ಯುತ್ತಮವಾದಂತಹ ದಿನ, ಶುಭ ಫಲಗಳು ಸಿಕ್ಕುವಂತಹ ದಿನ. ಹಾಗೆ ನಮ್ಮ ಮನೆ, ನಮ್ಮ ವಾಹನ, ಒಡವೆ, ವಸ್ತ್ರಗಳು ಇವುಗಳಿಗೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಅಂತಹ ಒಂದು ವಿಚಾರಗಳಲ್ಲೂ ಕೂಡ ನಿಮಗೆ ತುಂಬಾ ಅನುಕೂಲತೆಗಳು ಈ ದಿನ ಇರುತ್ತೆ. ಒಟ್ಟಾರೆ ಶುಕ್ರನಿಂದ ಶುಕ್ರ ದೆಸೆ ಆರಂಭ ಆಗುವಂತಹ ಸಂದರ್ಭ ಇದು. ಬಹಳ ವಿಶೇಷವಾದಂತಹ ಸೌಕರ್ಯವನ್ನ, ಸೌಲಭ್ಯವನ್ನ ಶುಕ್ರ ತಂದು ಕೊಡ್ತಾನೆ. ನೆಮ್ಮದಿ ಇರುತ್ತೆ. ಹಾಗೆ ಈ ದಿನದ ಚಟುವಟಿಕೆಗಳನ್ನ, ಕೆಲಸ ಕಾರ್ಯಗಳನ್ನ ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಅತ್ಯುತ್ತಮವಾದಂತಹ ಫಲವನ್ನ ತಂದು ಕೊಡುತ್ತೆ. ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 12 ನಿಮಿಷದಿಂದ ಸಂಜೆ 6 ಗಂಟೆ 13 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 11 ನಿಮಿಷದಿಂದ ರಾತ್ರಿ 1 ಗಂಟೆ 10 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು. ಆದರೆ ಈ ಬೆಳಗಿನ ಅವಧಿಯಲ್ಲಿ ಇರುವಂತಹ ಗುರುಹೋರದ ಸಮಯದಲ್ಲಿ ರಾಹುಕಾಲ ಇರುತ್ತೆ. ಇದನ್ನ ಸ್ವಲ್ಪ ನೀವು ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಇರುವಂತಹ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಕಬ್ಬಿಣದ ವ್ಯಾಪಾರಿಗಳಿಗೆ, ಕಲ್ಲಿನ ವ್ಯಾಪಾರಿಗಳಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಹಾಗೆ ಈ ಜಡ್ಜ್ಮೆಂಟ್ ವಿಚಾರದಲ್ಲಿ, ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ರೂ ಕೂಡ ಅಲ್ಲಿನ ವಾತಾವರಣದ ಒಂದು ಫಲಿತಾಂಶ ಏನಿದೆ ಅದು ನಿಮಗೆ ಫೇವರಬಲ್ ಆಗೇ ಇರುತ್ತೆ. ಹಾಗಾಗಿ ಈ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 9 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 12 ನಿಮಿಷದಿಂದ ಸಂಜೆ 5 ಗಂಟೆ 12 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 11 ನಿಮಿಷದಿಂದ ರಾತ್ರಿ 12 ಗಂಟೆ 11 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂತಹ ಚಂದ್ರ ಹೋರ ಏನಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಫೇವರಬಲ್ ಆಗೇ ಇದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನ ವ್ಯಾಪಾರ ವ್ಯವಹಾರ ಮಾಡುವಂಥವ್ರು, ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರಿಗೆ ಲಾಭ ಇದೆ. ಹೋಟೆಲ್ ಬಿಸ್ನೆಸ್ ನಡೆಸುವಂಥವ್ರಿಗೂ ಕೂಡ ಈ ಸಂದರ್ಭ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ಚಂದ್ರ ಹೋರದಲ್ಲಿ ನಿಮ್ಮ ಬಿಸಿನೆಸ್ ವಿಚಾರವಾಗಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಬಹುದು. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 9 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 11 ನಿಮಿಷದಿಂದ ಸಂಜೆ 4 ಗಂಟೆ 12 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 11 ನಿಮಿಷದಿಂದ ರಾತ್ರಿ 11 ಗಂಟೆ 11 ನಿಮಿಷದವರೆಗೆ ಚಂದ್ರ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಬಂಧುಗಳೇ, ಈ ದಿನ ಇರುವಂತಹ ರವಿ ಹೋರ ಏನಿದೆ ಇದು ಅನ್ಫೇವರಬಲ್ ಆಗಿರುತ್ತೆ. ಇದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದಕ್ಕಾಗಿಯೇ ನಿಮ್ಮ ಚಟುವಟಿಕೆಗಳನ್ನು ಈ ರವಿ ಹೋರಾದಲ್ಲಿ ಸ್ವಲ್ಪ ನಿಯಂತ್ರಿಸಬೇಕಾಗತ್ತೆ. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ಪ್ರಯಾಣವನ್ನ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ರಾಜಕಾರಣಿಗಳನ್ನ ನೀವೇನಾದ್ರೂ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ರೆ, ಗಣ್ಯರನ್ನ ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದ್ರೂ ಇದ್ರೆ ಅದನ್ನು ಕೂಡ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನ ಫಾಲೋ ಅಪ್ ಮಾಡುವಂತಹ ವಿಚಾರ ಏನಾದ್ರೂ ಇದ್ರೆ ಅದು ಕೂಡ ರವಿ ಹೋರಾದಲ್ಲಿ ಬೇಡ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 10 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 12 ನಿಮಿಷದಿಂದ ರಾತ್ರಿ 8 ಗಂಟೆ 12 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನುವಂಥದ್ದನ್ನ ಮೊದಲು ತಿಳ್ಕೊಳ್ಳಿ. ಅದಕ್ಕಾಗಿ ಆಯಾ ದಿನದ ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ ಇವುಗಳ ಬಗ್ಗೆ ತಿಳ್ಕೊಳ್ಬೇಕು. ಒಳ್ಳೆಯ ಹೋರ ಯಾವುದು ಅನ್ನುವಂಥದ್ದನ್ನ ತಿಳ್ಕೊಂಡು ಆ ಒಂದು ನಿರ್ದಿಷ್ಟವಾದ ಹೋರಾದಲ್ಲೇ ಕೆಲಸವನ್ನ ಆರಂಭ ಮಾಡಬೇಕು. ಆಗ ನಿಮ್ಮ ಪ್ರಯತ್ನ
ಯಶಸ್ವಿಯಾಗುತ್ತೆ. ಅದಕ್ಕಾಗಿನೇ ಪ್ರತಿನಿತ್ಯ ನೀವು ಪಂಚಾಂಗವನ್ನು ಅಧ್ಯಯನ ಮಾಡಬೇಕು. ಈ ಒಂದು ಹಿನ್ನೆಲೆಯಲ್ಲೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನ ನೀವು ಅನುಸರಣೆ ಮಾಡಿ ಖಂಡಿತ ನೀವು ಬಯಸಿದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಏಕಾದಶಿಯ ತಿಥಿ ಇರುವಂತಹ ದಿನ. ಹಾಗಾಗಿ ಈ ದಿನ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬೇಕು. ಅದರಲ್ಲೂ ಈ ದಿನದ ಏಕಾದಶಿಯನ್ನ ಪಾಪಾಂಕುಶ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಯಾಕೆಂದ್ರೆ ಈ ದಿನ ಶ್ರವಣ ನಕ್ಷತ್ರ ಇದೆ, ಜೊತೆಗೆ ಶುಕ್ರವಾರ ಇರುವಂಥದ್ದು. ಹಾಗಾಗಿ ಈ ಶ್ರವಣ ನಕ್ಷತ್ರ ಶುಕ್ರವಾರ ಸಂಯೋಗ ಆದ್ರೆ ಸರ್ವಾರ್ಥ ಸಿದ್ಧಿ ಯೋಗ ಬಹಳ ಅಪರೂಪದ ಯೋಗ, ಶುಭ ಯೋಗ ಇರುವಂತಹ ಸಂದರ್ಭ. ಈ ಒಂದು ಅವಧಿಯಲ್ಲೇ ನೀವು ಯಾವುದೇ ಶುಭ ಕಾರ್ಯಗಳನ್ನ ಆರಂಭ ಮಾಡಬಹುದು, ಅತ್ಯುತ್ತಮವಾದ ಫಲಗಳು ಸಿಕ್ಕತ್ತೆ ನಿಮ್ಗೆ. ಹಾಗಾಗಿ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಬೆಳಿಗ್ಗೆ 6:08 ಬೆಳಿಗ್ಗೆ 9:34 ಇರುವಂಥದ್ದು. ಇದನ್ನ ನೀವು ಸೂಕ್ತವಾದ ರೀತಿಯಲ್ಲಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ಪಾಪಾಂಕುಶ ಏಕಾದಶಿ ಇರುವಂತಹ ದಿನ. ಇಲ್ಲಿ ಪಾಪಾಂಕುಶ ಏಕಾದಶಿ ಅಂತ ಹೇಳಿದ್ರೆ ಎಲ್ಲ ಪಾಪಗಳನ್ನ ನಾಶ ಮಾಡುವಂತಹ ದಿನ ಇದು. ನಾವು ಮಾಡಿರುವಂತಹ ಪಾಪಗಳನ್ನ, ಕೆಲವು ಪಾಪಗಳು, ಕೆಲವು ತಪ್ಪುಗಳು ತಿಳಿದು ಮಾಡಿದ್ದೇವೆ, ಕೆಲವನ್ನ ತಿಳಿಯದೆ ಮಾಡಿರುವಂತಹ ಪಾಪಗಳಿದೆ. ಅವೆಲ್ಲವನ್ನೂ ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ತುಂಬಾ ಪ್ರಶಸ್ತವಾಗಿರುವಂತಹ ದಿನ. ಹಾಗಾಗಿ ಜನ ಪಾಪಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ, ವಿಷ್ಣುವಿನ ಕೃಪೆಗೆ ಪಾತ್ರರಾಗ್ತಾರೆ, ಮತ್ತೆ ಮೋಕ್ಷದ ಮಾರ್ಗದಲ್ಲಿ ಮುನ್ನಡೀತಾರೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ಈ ದಿನ ಉಪವಾಸವನ್ನ ಮಾಡೋದ್ರಿಂದ, ವಿಷ್ಣುವಿನ ಪೂಜೆಯನ್ನು ಮಾಡೋದ್ರಿಂದ, ದಾನ ಧರ್ಮಗಳನ್ನು ಮಾಡೋದ್ರಿಂದ ಪುಣ್ಯದ ಫಲ ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಇದೆ. ಇಲ್ಲಿ ಈ ಪಾಪಾಂಕುಶ ಏಕಾದಶಿಯ ದಿನ ಪಾಪ ನಿವಾರಣೆ ಆಗುತ್ತೆ. ಈ ದಿನ ಉಪವಾಸ ವ್ರತವನ್ನ ಆಚರಣೆ ಮಾಡೋದ್ರಿಂದ ಮತ್ತೆ ವಿಷ್ಣುವಿನ ಪದ್ಮನಾಭ ರೂಪವನ್ನ ಪೂಜೆ ಮಾಡೋದ್ರಿಂದ ಹಿಂದೆ ಮಾಡಿರುವಂತಹ ಪಾಪಗಳು, ಪ್ರಸ್ತುತ ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳು ನಾಶವಾಗತ್ತೆ ಅನ್ನೋಂಥ ಉಲ್ಲೇಖ ಹಲವಾರು ಪುರಾಣಗಳಲ್ಲಿದೆ. ಹಾಗಾಗಿನೇ ಈ ದಿನ ಉಪವಾಸವನ್ನ ಆಚರಣೆ ಮಾಡಬೇಕು. ಇನ್ನು ವಿಷ್ಣುವಿನ ಕೃಪೆಯಿಂದ ಮೋಕ್ಷದ ಹಾದಿಯಲ್ಲಿ ಮುನ್ನಡೆಯಲಿಕ್ಕೆ ಈ ಏಕಾದಶಿ ಬಹಳ ಸಹಕಾರಿಯಾಗಿರುವಂಥದ್ದು. ಹಾಗಾಗಿ ಮೋಕ್ಷದ ಮಾರ್ಗ ನಮಗೆ ಲಭಿಸುತ್ತೆ. ಇನ್ನು ಈ ದಿನ ಪವಿತ್ರವಾದಂತಹ ದಿನ. ಅದಕ್ಕಾಗಿ ಅನ್ನದಾನವನ್ನ ಮಾಡಬೇಕು, ಎಳ್ಳನ್ನ ದಾನ ಮಾಡಬೇಕು, ಚಿನ್ನವನ್ನ ಅಥವಾ ಭೂಮಿಯನ್ನ ದಾನ ಮಾಡಬೇಕು. ಈ ರೀತಿಯ ದಾನಗಳನ್ನ ಮಾಡೋದ್ರಿಂದ ಅಧಿಕವಾದಂತಹ ಪುಣ್ಯದ ಫಲ ಲಭ್ಯವಾಗುತ್ತೆ. ಹಾಗಾಗಿ ಈ ದಿನ ದಾನಕ್ಕೆ ತುಂಬಾ ಮಹತ್ವ ಇದೆ, ಬಹಳ ಪವಿತ್ರವಾದಂತಹ ದಾನ ಇದು. ಇನ್ನು ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಈ ಏಕಾದಶಿಯ ಮಹಿಮೆಯನ್ನ ವಿವರಿಸಿದ್ದಾರೆ ಅನ್ನುವಂಥ ಉಲ್ಲೇಖ ಇದೆ. ಇದು ಜ್ಞಾನವನ್ನ ಮತ್ತೆ ಪುಣ್ಯಾರ್ಜನೆಗೆ ಒಂದು ಉತ್ತಮವಾದಂತಹ ಅವಕಾಶವನ್ನ ತಂದುಕೊಡುವಂತಹ ಒಂದು ವಿಶೇಷ ದಿನ. ಈ ದಿನ ಭಗವಂತನಿಗಾಗಿ ಉಪವಾಸವನ್ನ ಮಾಡಬೇಕು. ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಪವಾಸವನ್ನ ಮಾಡಿ ವಿಷ್ಣುವಿನ ಪೂಜೆಯನ್ನ ಮಾಡಬೇಕು. ಅದರಲ್ಲೂ ವಿಷ್ಣುವಿನ ಪದ್ಮನಾಭ ರೂಪವನ್ನ ಈ ದಿನ ಪೂಜೆ ಮಾಡೋದ್ರಿಂದ ನಮಗೆ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ. ಇನ್ನು ಈ ಪಾಪಾಂಕುಶ ಏಕಾದಶಿಯ ಆಚರಣೆಯನ್ನು ಯಾರು ಮಾಡ್ತಾರೋ ಅವರಿಗೆ ಜೀವನದಲ್ಲಿ ಸುಖ, ಸಂತೋಷ, ಸಮೃದ್ಧಿ, ಹಾಗೆ ಅಂತಿಮವಾಗಿ ಮೋಕ್ಷವನ್ನ ಪಡ್ಕೊಳ್ತಾರೆ ಅನ್ನುವಂಥ ನಂಬಿಕೆ ಇದೆ. ಆದ್ರಿಂದಲೇ ಈ ದಿನ ಈ ಪಾಪಾಂಕುಶ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬೇಕು. ಇಲ್ಲಿ ವಿಧಿವಿಧಾನಗಳಿಗೆ ಅನುಸಾರವಾಗಿ ಶ್ರದ್ಧಾ ಭಕ್ತಿಗಳಿಂದ ಈ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ 100 ಸೂರ್ಯ ಯಾಗ ಮಾಡಿದಷ್ಟು, ಹಾಗೆ 1 ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯದ ಫಲ ಲಭಿಸತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿ ವಿಷ್ಣುವಿನ ಅನುಗ್ರಹದಿಂದ ವ್ಯಕ್ತಿ ಎಲ್ಲಾ ರೀತಿಯ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಮೋಕ್ಷವನ್ನ ಪಡ್ಕೊಳ್ಳಿಕ್ಕೆ ಇದು ರಹದಾರಿಯನ್ನ ಕಲ್ಪಿಸತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಈ ಪಾಪಾಂಕುಶ ಏಕಾದಶಿಯ ದಿನ ಉಪವಾಸವನ್ನ ಮಾಡೋದ್ರಿಂದ ನಾವು ಮಾಡಿರುವಂತಹ ತಪ್ಪಿಗೆ ಒಂದು ಪ್ರಾಯಶ್ಚಿತ್ತಾರ್ಥವಾಗಿ ಉಪವಾಸವನ್ನ ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಪುಣ್ಯದ ಫಲಿತಾಂಶಗಳನ್ನ ಬಹಳ ಬೇಗ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನದ ಏಕಾದಶಿಯ ವ್ರತಾಚರಣೆಯನ್ನ ಮಾಡಬೇಕು. ಹಾಗೆ ಈ ದಿನ ವಿಷ್ಣುವಿನ ಪೂಜೆಗೆ ತುಳಸಿಯನ್ನ ಬಳಸಬೇಕು ಅನ್ನುವಂಥದ್ದು ಇದೆ.
ಇನ್ನು ದೇವರಿಗೆ ಭೋಗವನ್ನು ಅರ್ಪಿಸಬೇಕು. ಆದರೆ ನಾವು ಮಾತ್ರ ಪ್ರಸಾದವನ್ನು ಸ್ವೀಕರಿಸಬಾರ್ದು ಈ ದಿನ. ಏಕೆಂದರೆ ಉಪವಾಸ ಇರೋದ್ರಿಂದ, ನಿರ್ಜಲ ಉಪವಾಸ ಇರೋದ್ರಿಂದ ಮಾರನೆಯ ದಿನ, ದ್ವಾದಶಿಯ ದಿನ, ಪಾರಣೆಯ ಸಂದರ್ಭದಲ್ಲೇ ಉಪವಾಸವನ್ನು ಬಿಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಭಗವಾನ್ ವಿಷ್ಣುವಿನ ಜೊತೆಗೆ ಮಹಾಲಕ್ಷ್ಮಿಯನ್ನು ಕೂಡ ಪೂಜೆ ಮಾಡಿದ್ರೆ ಶುಭ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ. ಏಕೆಂದರೆ ಈ ದಿನ ಶುಕ್ರವಾರದ ದಿನ ಇರುವಂಥದ್ದು. ಹಾಗಾಗಿ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದಂತಹ ದಿನ. ಈ ಸಂದರ್ಭದಲ್ಲೇ ಮಹಾವಿಷ್ಣುವನ್ನ, ಮಹಾಲಕ್ಷ್ಮಿಯನ್ನ ನಾವು ಆರಾಧನೆ ಮಾಡಬೇಕು. ಇಲ್ಲಿ ಈ ದಿನ ನಾವು ತುಳಸಿಯನ್ನ ಗಿಡದಿಂದ ಬಿಡಿಸಬಾರ್ದು, ಅದನ್ನ ನೆನ್ನೆಯೇ ತೆಗೆದಿಟ್ಕೊಂಡಿರಬೇಕು ಅನ್ನುವಂಥ ವಿಚಾರವನ್ನ ಸಾಕಷ್ಟು ಬಾರಿ ತಿಳಿಸಿದ್ದೇವೆ. ಹಾಗಾಗಿ ಏಕಾದಶಿಯ ದಿನ ತುಳಸಿಯನ್ನ ಕೀಳಬಾರದು ಅನ್ನುವಂಥದ್ದು. ಆದರೆ ಈ ದಿನ ತುಳಸಿಯಿಂದಲೇ ಪೂಜೆಯನ್ನು ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಇನ್ನು ನೆನ್ನೆ ಬಳಸಿರುವಂತಹ ತುಳಸಿ ಏನಾದರೂ ಉಳಿದಿದ್ರೆ ಅದನ್ನೇ ನೀರಿನಲ್ಲಿ ತೊಳೆದು ಮತ್ತೆ ಬಳಸಬಹುದು. ತುಳಸಿಗೆ ನೈರ್ಮಲ್ಯ ಉಂಟಾಗಲ್ಲ. ಹಾಗಾಗಿನೇ ಈ ದಿನ ತುಳಸಿಯನ್ನ ಕೀಳದೆ ನಾವು ತುಳಸಿಯನ್ನ ಬಳಸಿ ಪೂಜೆ ಮಾಡಬೇಕು ಅನ್ನುವಂಥದ್ದಿದೆ. ಆದರೆ ಈ ದಿನ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮೊಟ್ಟೆ ಇತ್ಯಾದಿಗಳನ್ನ ಮನೆಯಲ್ಲಿ ಮಾಡಬಾರ್ದು ಅನ್ನುವಂಥದ್ದು. ನೀವು ಉಪವಾಸ ಮಾಡ್ತಾ ಇರ್ಬೋದು, ಮನೆಯಲ್ಲಿ ಇನ್ಯಾರಾದರೂ ಒಬ್ರು ಉಪವಾಸ ಮಾಡದೇ ಇರುವಂಥವ್ರಿಗೆ ಆಹಾರಗಳಾದಿಗಳನ್ನ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ವಸ್ತುಗಳನ್ನ ಉಪಯೋಗಿಸಬಾರ್ದು ಅನ್ನುವಂಥದ್ದು ಇದೆ. ಇನ್ನು ಈ ಏಕಾದಶಿಯ ದಿನ ಅಕ್ಕಿಯಿಂದ ಮಾಡಿರುವಂತಹ ಅನ್ನದ ಪದಾರ್ಥಗಳನ್ನು ಕೂಡ ಉಪಯೋಗಿಸಬಾರ್ದು ಅನ್ನುವಂಥದ್ದಿದೆ. ಇನ್ನು ಈ ದಿನ ವಿಶೇಷವಾಗಿ ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕು. ಅದರಲ್ಲೂ ರೋಗಿಗಳು, ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು ಉಪವಾಸ ಇರಲಿಕ್ಕೆ ಅಶಕ್ತರಾದಂಥವರು ಸಾತ್ವಿಕ ಆಹಾರವನ್ನು ಮಾತ್ರ ಸೇವನೆ ಮಾಡಬೇಕು. ಇನ್ನು ಈ ದಿನ ಬಹಳ ಮುಖ್ಯವಾಗಿ ನಾವು ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನು 108 ಬಾರಿ ಪಠಣ ಮಾಡಿಕೊಳ್ಬೇಕು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ದೇವರಿಗೆ ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು. ಆ ಸಂದರ್ಭದಲ್ಲೇ ಈ ಮಂತ್ರ ಪಠಣವನ್ನು ಮಾಡ್ತಾ ಇರಬೇಕು. ಇನ್ನು ಈ ಪಾಪಾಂಕುಶ ಏಕಾದಶಿ ವಿಷ್ಣುವಿನ ಅವತಾರವಾದಂಥ ಪದ್ಮನಾಭನಿಗೆ ಸಮರ್ಪಿತವಾಗಿರುವಂಥದ್ದು. ಹಾಗಾಗಿ ಈ ದಿನ ಭಕ್ತರು ಪದ್ಮನಾಭನನ್ನ ಸಂಪೂರ್ಣ ಸಮರ್ಪಣೆ ಮತ್ತೆ ಉತ್ಸಾಹದಿಂದ ಪೂಜೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಪಾಪಾಂಕುಶ ಏಕಾದಶಿಯನ್ನ ಆಚರಣೆ ಮಾಡದೆ ಯಾವತ್ತೂ ಕೂಡ ನಾವು ಪಾಪಗಳಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯ ಮಾಡಿರುವಂತಹ ದುಷ್ಟ ಕ್ರಿಯೆಗಳೇನಿದೆ ಅವನ ಜೀವನದುದ್ದಕ್ಕೂ ಕೂಡ ಅವನನ್ನ ಬೆನ್ನಟ್ಟುತ್ತಲೇ ಇರುತ್ತೆ. ಅದು ಬೆಂಬಿಡದ ಭೂತವಾಗಿ ಕಾಡ್ತಾ ಇರುತ್ತೆ. ಆ ಪಾಪಗಳು, ಪಾಪ ಪ್ರಜ್ಞೆ ಕೆಲವರಿಗೆ ಕಾಡಿದ್ರೆ ಪಾಪಗಳಿಂದ ಕೆಲವೊಂದು ಅನರ್ಥಗಳು ಕೂಡ ಉಂಟಾಗ್ತಾ ಇರುತ್ತೆ. ಅವುಗಳೆಲ್ಲದರಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂದ್ರೆ ಈ ದಿನ ಏಕಾದಶಿಯನ್ನ ಅನುಸರಣೆ ಮಾಡಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಉಪವಾಸ ಇರಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ದಿನ ಮಾಡುವಂತಹ ಅನ್ನದಾನ ಏನಿದೆ ಅದು ಬ್ರಹ್ಮ ಭೋಜನ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಈ ಪಾಪಾಂಕುಶ ಏಕಾದಶಿಯ ದಿನ ದಾನ ಮಾಡುವಂತಹ ಜನ ಯಾರಿದ್ದಾರೆ ಅವರು ಮರಣದ ನಂತರ ಯಮರಾಜನ ವಾಸಸ್ಥಾನವಾದಂತಹ ನರಕವನ್ನು ಕೂಡ ತಲುಪೋದಿಲ್ಲ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಅವರಿಗೆ ಮೋಕ್ಷದ ಹಾದಿ ಸಿಕ್ಕತ್ತೆ, ವೈಕುಂಠ ಧಾಮವನ್ನು ಸೇರ್ಕೊಳ್ತಾರೆ ಅನ್ನುವಂಥ ನಂಬಿಕೆ. ಆದ್ರಿಂದಲೇ ಈ ಏಕಾದಶಿ ಅತ್ಯಂತ ಶ್ರೇಷ್ಠತಮವಾದಂತಹ ಏಕಾದಶಿ. ಅದರಲ್ಲೂ ಇದರ ಶ್ರೇಷ್ಠತೆಯನ್ನ ಬ್ರಹ್ಮವೈವರ್ತ ಪುರಾಣದಲ್ಲಿ ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದು ಪಾಪಗಳ ನಿವಾರಣೆಗೆ ಅತ್ಯಂತ ಶುಭವಾದ ಆಚರಣೆ ಅಂತ ಹೇಳಿ ಉಲ್ಲೇಖಿಸಲ್ಪಟ್ಟಿರುವಂಥದ್ದು. ಜೊತೆಗೆ ಯುಧಿಷ್ಠಿರ ಮಹಾರಾಜ ಈ ಪವಿತ್ರ ದಿನದಂದು ಉಪವಾಸ ಮಾಡಿದ್ರಿಂದ, ವಿಷ್ಣುವನ್ನ ಪ್ರಾರ್ಥನೆ ಮಾಡಿಕೊಂಡಿದ್ರಿಂದ ಅವರು ಮಾಡಿರಂತಹ ಪಾಪಗಳಿಂದ ಮುಕ್ತರಾದರು ಅನ್ನುವಂಥ ಉಲ್ಲೇಖ ಕೂಡ ಇದೆ. ಆದ್ರಿಂದ ತಾವು ಕೂಡ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಈ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಿ, ಸಾಧ್ಯ ಆದ್ರೆ ಉಪವಾಸ ಇರಿ, ವಿಷ್ಣುವಿನ ಪೂಜೆ ಮಾಡಿ, ವಿಷ್ಣುವಿನ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡ್ಕೊಳ್ಳಿ. ಆದ್ರೆ ಅನ್ನ ಆಹಾರಾದಿಗಳನ್ನು ಉಪಯೋಗಿಸುವಂತಹ ಸಂದರ್ಭದಲ್ಲಿ ಈಗಾಗಲೇ ಹೇಳಿರುವಂತಹ ವಿಧಾನಗಳನ್ನ ಅನುಸರಣೆ ಮಾಡಿ. ಇನ್ನು ಕೆಲವರು ರಾತ್ರಿ ಜಾಗರಣೆ ಇದ್ದು ರಾತ್ರಿ ಇಡೀ ಭಗವಂತನ ನಾಮಸ್ಮರಣೆಯಲ್ಲಿ ಇರ್ತಾರೆ. ಕೆಲವರು ಹರಿಕಥೆಯನ್ನು ಏರ್ಪಡಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಹರಿಸ್ಮರಣೆಯನ್ನ ಮಾಡ್ತಾ ಅನಂತ ಪದ್ಮನಾಭ ಸ್ವಾಮಿಯ ಸ್ವರೂಪವನ್ನ ಮನದಲ್ಲೇ ಚಿತ್ರಿಸಿಕೊಳ್ತಾ ಈ ದಿನದ ಏಕಾದಶಿಯ ವ್ರತವನ್ನ ಸಂಪನ್ನಗೊಳಿಸಿಕೊಳ್ಳಿ. ನೀವು ಮಾಡಿರುವಂತಹ ಪಾಪಗಳು ನಿವಾರಣೆಯಾಗುತ್ತೆ. ಜೊತೆಗೆ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಪ್ರಾಪ್ತಿಯಾಗುತ್ತೆ. ಭಗವಾನ್ ವಿಷ್ಣು ತಮಗೆಲ್ಲರಿಗೂ ಕೂಡ ಈ ಏಕಾದಶಿಯ ದಿನ ಒಳಿತನ್ನೇ ತರಲಿ, ಸಕಲ ಇಷ್ಟಾರ್ಥಗಳನ್ನ ನೆರವೇರಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ,
ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಶುಭ ಫಲಗಳ ಯೋಗ ಇರುವಂಥ ದಿನ ಇದು. ಹಾಗೆ ಈ ದಿನ ತುಂಬ ಭಾವನಾತ್ಮಕವಾಗಿ ಸ್ವಲ್ಪ ಸೂಕ್ಷ್ಮವಾಗಿರುವಂಥ ದಿನ ಕೂಡ. ಹಾಗೆ ಈ ದಿನ ಮನೆಯೊಳಗೆ ನಡೆಯುವಂತಹ ಕೆಲವೊಂದು ವಿದ್ಯಮಾನಗಳು ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಅದನ್ನು ನೀವೇ ಡೈರೆಕ್ಟ್ ಮಾಡ್ತೀರಿ. ಅದರ ಸಾಧಕ ಬಾಧಕಗಳನ್ನು ನೀವೇ ತಿಳಿಸುವಂಥ ಒಂದು ನಾಯಕನ ಸ್ಥಾನದಲ್ಲಿರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರವಾಗಿ ತಾತ್ಕಾಲಿಕವಾಗಿ ನಿಮಗೆ ಒಂದು ಸುಖದ ಅನುಭವ ಉಂಟಾಗುವಂಥದ್ದಿರುತ್ತೆ. ಆದರೆ ಈ ದಿನದ ಸುಖ ಶಾಶ್ವತವಾದದ್ದಲ್ಲ, ತೀರಾ ತಾತ್ಕಾಲಿಕವಾಗಿರುವಂಥದ್ದು. ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇನ್ನು ಈ ದಿನ ಯಾವುದೇ ವಿಚಾರವನ್ನು ಕೂಡ ಸಮತೋಲನದ ಸ್ಥಿತಿಯಲ್ಲಿ ನೀವು ನೋಡಬೇಕಾಗುತ್ತೆ. ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು. ಹಣ ಆಗಲಿ, ಹಣದ ಖರ್ಚಾಗಲಿ, ನಿಮ್ಮ ಉದ್ಯೋಗ ಆಗಲಿ, ಉದ್ಯೋಗದಲ್ಲಿರುವಂಥ ನಿರ್ವಹಣೆ ಆಗಲಿ, ಮೇಲಧಿಕಾರಿಗಳಾಗಲಿ, ಸಹೋದ್ಯೋಗಿಗಳಾಗಲಿ, ಇನ್ನು ಕುಟುಂಬದಲ್ಲಿರುವಂಥ ಕುಟುಂಬಸ್ಥರಾಗಲಿ, ಕುಟುಂಬದ ಜವಾಬ್ದಾರಿಗಳಾಗಲಿ, ಹೀಗೆ ಎಲ್ಲವನ್ನೂ ಕೂಡ ನೀವು ಸ್ವಲ್ಪ ಸಮತೋಲನದಲ್ಲೇ ನೋಡಬೇಕಾಗತ್ತೆ. ಈ ದಿನ ನಿಮ್ಮ ಹೃದಯಕ್ಕೆ ಹತ್ತಿರ ಇರುವಂಥವರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕಲ್ಪನೆ ಸ್ವಲ್ಪ ಅತಿಯಾಗಿ ಇರುವಂಥದ್ದು, ಏನೋ ಒಂದು ಊಹೆ, ಏನೋ ಒಂದು ಕನಸು ಈ ದಿನ ನೀವು ಕಾಣಿಸ್ಕೊಳ್ಳುವಂಥದ್ದು. ಜೊತೆಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಮನರಂಜನೆಯ ವಿಚಾರದಲ್ಲಿ ಈ ದಿನ ನಿಮಗೆ ತುಂಬ ಸಂತೋಷ ಇರುತ್ತೆ. ಹಾಗೆ ಈ ದಿನ ನೀವು ಯಾರು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಯಾರಿಗೆ ದುಃಖ ಇದೆ, ನೋವಿದೆ, ಅಂಥವ್ರಿಗೆ ಸಾಂತ್ವನದ ಮಾತುಗಳನ್ನು ಹೇಳುವಂಥ ಒಂದು ಸಂದರ್ಭ ಕೂಡ ಬರುತ್ತೆ. ಒಟ್ಟಾರೆ ಈ ದಿನದ ನಿಮ್ಮ ಔದಾರ್ಯ ಏನಿದೆ, ನಿಮ್ಮ ಒಂದು ಹೃದಯ ಶ್ರೀಮಂತಿಕೆ ಏನಿದೆ, ಮನುಷ್ಯತ್ವ ಏನಿದೆ, ಅದು ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಫಲಿತಾಂಶಗಳು ನಿಮಗೆ ಬಹಳ ಬೇಗ ಲಭ್ಯವಾಗುತ್ತೆ. ವ್ಯಾಪಾರ ವ್ಯವಹಾರಗಳು ಕೂಡ ಈ ದಿನ ಪ್ರಗತಿದಾಯಕವಾಗಿರುತ್ತೆ, ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳು ಉಂಟಾಗಿರುವಂಥದ್ದು ಇದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕಮ್ಯುನಿಕೇಷನ್ ಏನಿದೆ ಅದರಿಂದ ಎಲ್ಲೋ ಒಂದು ಕಡೆ ಕಟ್ಟು ಬಿದ್ದಿದ್ದೀರಿ. ಅಂದರೆ ನಿಮ್ಮ ಮಾತಿಗೆ ನೀವು ಕಮಿಟ್ ಆಗಿರುವಂಥದ್ದು. ಜೊತೆಗೆ ಈ ಮಾತಿನಿಂದಲೇ ಈ ದಿನ ಸ್ವಲ್ಪ ದುಬಾರಿಯಾದಂತಹ ದಿನವಾಗುತ್ತೆ. ಇನ್ನು ನಿಮ್ಮ ನಿಕಟತೆ, ನಿಮ್ಮ ಸಂವಹನ, ಇದರ ಬಗ್ಗೆ ನೀವು ಕೂಲಂಕುಷವಾಗಿ ವಿಚಾರ ಮಾಡುವಂತಹ ಸಂದರ್ಭ ಕೂಡ ಇದೆ. ಹಾಗೆ ನೀವು ವಿಶೇಷವಾಗಿ ಈ ದಿನ ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಹೊಂದಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ. ಎಲ್ಲ ಒಂದು ಕಡೆ ತುಂಬ ಹೊಂದಾಣಿಕೆಯಿಂದಲೇ ಈ ದಿನ ಮುಂದುವರಿಬೇಕಾಗುತ್ತೆ. ಹಾಗೆ ಈ ದಿನ ನಿಮಗೆ ಕೆಲವು ವಿಚಾರಗಳಲ್ಲಿ ಸ್ಪಷ್ಟವಾದಂತಹ ತಿಳುವಳಿಕೆಯ ಅಗತ್ಯತೆ ಕೂಡ ಇದೆ. ಏಕೆಂದರೆ ಈ ಭಾವನಾತ್ಮಕ ಸೂಚನೆಗಳು ನಿಮಗೆ ಸ್ಪಷ್ಟವಾದ ಕಾಳಜಿ ಇರಬೇಕು ಅನ್ನುವಂಥದ್ದನ್ನು ಸೂಚಿಸ್ತಾ ಇದೆ. ಆದ್ದರಿಂದಲೇ ಈ ದಿನ ಸ್ವಲ್ಪ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅಲರ್ಟ್ ಆಗಿರಬೇಕು. ಹಾಗೆ ನಿಮ್ಮ ಒಂದು ಬುದ್ಧಿವಂತಿಕೆ, ನಿಮ್ಮ ಅನುಭವ, ಇದನ್ನು ನಂಬಿ ನೀವು ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಬೇರೆಯವರನ್ನ ಹೆಚ್ಚು ಡಿಪೆಂಡ್ ಆಗಬೇಡಿ. ಹಾಗೆ ವೃತ್ತಿ ಜೀವನದಲ್ಲಿ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಇದು ಸಕಾಲ. ಹಾಗಾಗಿ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಂದ್ಕೊಂಡಿರುವಂಥವ್ರು ಅಥವಾ ಉದ್ಯೋಗದಲ್ಲಿ ಕೆಲವೊಂದು ಜವಾಬ್ದಾರಿಗಳು ಹೊಸದಾಗಿ ಸಿಗಲಿ ಅಂತ ಹೇಳಿ ಬಯಸ್ತಾ ಇರುವಂಥವ್ರಿಗೆ ಇದು ಅತ್ಯುತ್ತಮವಾದಂಥ ಕಾಲ ಇದು. ಇನ್ನು ಈ ದಿನ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಸಮಯ ಚೆನ್ನಾಗಿದೆ. ಆದರೆ ಆತುರವಾಗಿ ನಿರ್ಧಾರಕ್ಕೆ ನೀವು ಈ ದಿನ ಬದ್ಧರಾಗ್ಬಿಡ್ತೀರಿ. ಆ ನಿರ್ಧಾರಗಳೇ ನಿಮಗೆ ಮುಂದೆ ಪಶ್ಚಾತ್ತಾಪಕ್ಕೆ ಕಾರಣ ಆಗುತ್ತೆ, ನಷ್ಟಕ್ಕೆ ದಾರಿ ಮಾಡಿಕೊಡುತ್ತೆ. ಸ್ವಲ್ಪ ನಿರ್ಧಾರದ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಪಾಯಗಳನ್ನು ನೀವೇ ತಂದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಂಥದ್ದನ್ನು ಆದಷ್ಟು ಈ ದಿನ ನೀವು ತಡೆಯುವಂಥದ್ದು ಉತ್ತಮ. ಇಲ್ಲಾಂದರೆ ಅದರಿಂದ ಬರುವಂತಹ ಫಲ ನಿಮಗೆ ತುಂಬ ನಿರಾಸೆಯನ್ನು, ನೋವನ್ನು ತಂದುಕೊಡುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ
ಈ ದಿನ ನಿಮ್ಮ ಸಮಸ್ಯೆಗಳು, ನಿಮ್ಮ ಸವಾಲುಗಳು ಇದಕ್ಕೆ ಒಂದು ನಿರ್ಣಾಯಕವಾದಂಥ ಹಂತವನ್ನು ತಲುಪುವಂಥ ದಿನ. ಡೂ ಆರ್ ಡೈ ಅನ್ನುವಂಥ ಒಂದು ಸಂದರ್ಭ. ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಆ ಒಂದು ಕೆಲಸದಿಂದ ಹೊರ ನಡಿಬೇಕು. ಈ ಎರಡೇ ಆಪ್ಷನ್ ಈ ದಿನ ನಿಮಗೆ ಇರುವಂಥದ್ದು. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ದಿನ ಇರುವಂಥ ಸಂದರ್ಭ ಇದೆ. ಹಾಗೆ ಎಂಥ ಕಠಿಣ ಪರಿಸ್ಥಿತಿ, ಪರಿಶ್ರಮ ಅಂತ ಹೇಳಿದ್ರೆ ನೀವು ಬೇರೆಯವರಲ್ಲಿ ನಿಮ್ಮ ನೋವನ್ನು ಹಂಚಿಕೊಳ್ಳಿಕ್ಕೂ ಕೂಡ ಕಾಲಾವಕಾಶ ಇಲ್ಲ, ಪುರ್ಸೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಈ ದಿನ ತುಂಬ ಕೆಲಸಗಳ ಒತ್ತಡ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರಯತ್ನಗಳು ಅಷ್ಟೊಂದು ಫಲವನ್ನು ತರಲ್ಲ. ಎಲ್ಲ ಒಂದು ಕಡೆ ನೀರಿನಲ್ಲಿ ಹೋಮ ಮಾಡಿದಂತೆ ನಿಮ್ಮ ಪ್ರಯತ್ನಗಳು ನಿಷ್ಫಲವಾಗ್ತಾ ಬರುತ್ತೆ. ಇದರಿಂದ ಜೀವನದಲ್ಲೇ ಸ್ವಲ್ಪ ನಿರಾಸೆ ಮೂಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ನಿಮ್ಮನ್ನು ಯಾರು ಬೆಂಬಲಿಸ್ತಾರೆ, ನಿಮ್ಮ ಪ್ರೀತಿ ಪಾತ್ರರಿರ್ಬೋದು, ಬಂಧುಗಳಿರ್ಬೋದು, ಮಿತ್ರರಿರ್ಬೋದು, ನಿಜವಾದ ಸ್ನೇಹಿತರು, ಬಂಧುಗಳು ಈ ಸಂದರ್ಭದಲ್ಲಿ ನಿಮಗೆ ಅರ್ಥ ಆಗುತ್ತೆ. ಅಂಥವರನ್ನು ಮುಂದೆ ಕೈ ಬಿಡಬೇಡಿ. ಏಕೆಂದರೆ ನಿಮ್ಮ ಒಂದು ಈ ಟೆಸ್ಟಿಂಗ್ ಟೈಮಲ್ಲಿ ಜೊತೆಯಲ್ಲಿರುವಂಥವರು, ಅಂಥವರು ಈ ದಿನ ನಿಮಗೆ ನಿಜವಾಗ್ಲೂ ಆತ್ಮೀಯರಾಗಿರ್ತಾರೆ. ಇನ್ನು ಈ ದಿನ ನೀವು ಸ್ವಲ್ಪ ಹೊಟ್ಟೆಯ ಸಮಸ್ಯೆಯನ್ನು ಎದುರಿಸುವಂಥದ್ದು. ಹೊಟ್ಟೆ ಅಂತ ಹೇಳಿದ್ರೆ ಇಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜಠರದ ಸಮಸ್ಯೆ ಸ್ವಲ್ಪ ಕಿರಿಕಿರಿಗೆ ಕಾರಣವಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಮಾನಸಿಕ ಒತ್ತಡ ಕೂಡ ಈ ಸಂದರ್ಭದಲ್ಲಿರುತ್ತೆ. ಕೆಲವೊಂದು ವಿಚಾರಗಳು, ಭಾವನೆಗಳು ಒಳಗೆ ಇದೆ, ತುಮಲದಂತೆ ಅದು ತುಡಿತಾ ಇರುವಂಥದ್ದು. ಅದರಿಂದ ಸ್ವಲ್ಪ ಬಾಧೆಗಳು ಉಂಟಾಗಿದೆ, ಕೆಲವೊಮ್ಮೆ ಪಶ್ಚಾತ್ತಾಪ ಆಗಿದೆ. ಆದರೂ ಕೂಡ ಅದನ್ನು ಹೇಳ್ಕೊಳ್ಳಿಕ್ಕೆ ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕಿಲ್ಲ. ಹಾಗಾಗಿ ಮನಸ್ಸಿಗೆ ಈ ದಿನ ತುಂಬ ವೇದನೆ ಉಂಟಾಗುವಂಥ ಸಂದರ್ಭ. ಇನ್ನು ಈ ದಿನ ನೀವು ಮಾಡುವಂಥ ಪ್ರಯಾಣ, ಪ್ರವಾಸ, ವಾಹನದ ಒಂದು ಸವಾರಿ ಇದು ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರ್ತಾ ಇಲ್ಲ. ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಒಳಿತನ್ನು ಬಯಸುವಂಥದ್ದು ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ. ಅದನ್ನು ಬಹಳ ವರ್ಬಲ್ಲಾಗಿ ಹೇಳಬೇಕು, ಓರಲ್ಲಾಗಿ ಹೇಳಬೇಕು. ಮನಸ್ಸಿನ ಒಳಗೆ ನಿಮಗೆ ಪ್ರೀತಿ ಇದೆ ಅನ್ನುವಂಥದ್ದನ್ನು ತೋರಿಸುವಂಥದ್ದಲ್ಲ, ಆ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು, ಅದರ ಉತ್ಕಟತೆಯನ್ನು ಅನುಭವಿಸಬೇಕು. ಆಗ ಮಾತ್ರ ನಿಮ್ಮ ಪ್ರೀತಿಗೆ ಒಂದು ಅರ್ಥ ಬರುತ್ತೆ. ಇದರಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರನ್ನು ದರ್ಶನ ಮಾಡಿಕೊಳ್ಳಿ. ಮಹಾಲಕ್ಷ್ಮಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಉತ್ತಮ ಫಲಗಳು ಸಿಕ್ಕುವಂಥ ದಿನ. ಅದರಲ್ಲೂ ನಿಮ್ಮ ಕಮ್ಯುನಿಕೇಷನ್, ನಿಮ್ಮ ಸಂವಹನ ಏನಿದೆ ಅದು ಬೇರೆಯವರನ್ನು ಬೆಂಬಲಿಸುತ್ತೆ. ಜೊತೆಗೆ ನಿಮಗೆ ಬೇಕಾದಂತಹ ಕೆಲವು ಹಿಡನ್ ಅಜೆಂಡಾ ಏನಿದೆ ಅದನ್ನು ಪೂರೈಸಿಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಒಟ್ಟಾರೆ ಈ ದಿನ ಉತ್ತಮವಾದಂತಹ ಸಂವಹನದ ಅಗತ್ಯ ಇರೋದ್ರಿಂದಲೇ ನಿಮ್ಮ ಮಾತುಗಾರಿಕೆ ಬಹಳ ಸ್ಪಷ್ಟವಾಗಿರುತ್ತೆ. ಇನ್ನು ನಿಮ್ಮನ್ನು ನೀವು ಕೆಲಸದಲ್ಲಿ 100ಕ್ಕೆ 100ರಷ್ಟು ತೊಡಗಿಸ್ಕೊಳ್ತೀರಿ. ಇನ್ವಾಲ್ವ್ಮೆಂಟ್ ಬಹಳ ಚೆನ್ನಾಗಿದೆ. ಹಾಗೆ ನಿಮ್ಮ ಜೀವನ ಶೈಲಿ ಮತ್ತು ವೃತ್ತಿ ಜೀವನದಲ್ಲಿ ಕೆಲವೊಂದು ಪರಿವರ್ತನೆಗಳಾಗುವಂಥ ಸಂದರ್ಭ ಕೂಡ ಇದೆ. ಅದನ್ನು ನೀವು ಬಹಳ ಹಿಂದೆಯೇ ಪ್ರಯತ್ನಪೂರ್ವಕವಾಗಿ ಆರಂಭ ಮಾಡಿಬಿಟ್ಟಿದ್ದೀರಿ. ಆದರೆ ಈ ದಿನ ಅದರ ಫಲಿತಾಂಶವನ್ನು ಅನುಭವಿಸಲಿಕ್ಕೆ ನೀವು ಸಿದ್ಧರಾಗಬೇಕಾಗತ್ತೆ. ಇನ್ನು ಕೆಲವೊಂದು ವಿಚಾರಗಳಲ್ಲಿ ತುಂಬ ತೀಕ್ಷ್ಣವಾದಂತಹ ಗಮನ ಇದೆ. ತುಂಬ ಸೀರಿಯಸ್ ಆಗಿ ಕೆಲವೊಂದು ವಿಚಾರಗಳನ್ನು ನೋಡುವಂಥ ಸಂದರ್ಭ ಇದೆ. ಆದರೆ ಅತಿರೇಕಕ್ಕೆ ಹೋಗಬೇಡಿ. ಎಲ್ಲೂ ಕೂಡ ನಿಮಗೆ ಒಂದು ಕಡೆ ಲಿಮಿಟ್ ಅನ್ನುವಂಥದ್ದು ಇರಲೇಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತಹ ಕೆಲವು ನೋವು ನಲಿವುಗಳನ್ನು ಹೇಳಿಕೊಳ್ಳಿಕ್ಕೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ಕೃಪೆ ನಿಮಗೆ ಸಿಕ್ಕತ್ತೆ. ಅವರಿಗಾಗಿ ಈ ದಿನ ನೀವು ಮಾಡುವಂಥ ಒಂದು ತ್ಯಾಗ ಇರ್ಬೋದು ಅಥವಾ ನಿಮ್ಮ ಒಂದು ಸೇವೆ ಇರ್ಬೋದು ಅವರಿಗೆ ತಲುಪುವಂಥದ್ದು. ಹಾಗಾಗಿ ಈ ಪ್ರೀತಿಯ ವಿಚಾರದಲ್ಲಿ ಈ ದಿನ ಬಹಳ ಸಂತೋಷವನ್ನು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ಈ ದಿನ ಸ್ವಲ್ಪ ಅನಾರೋಗ್ಯದ ವಿಚಾರವಾಗಿ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಇನ್ನು ಹೊರಗಡೆ ಯಾವುದೇ ರೀತಿಯ ಪ್ರಯಾಣ ಇರಲಿ, ಪ್ರವಾಸ ಇರಲಿ, ಹೊರಗಿನ ಕಾರ್ಯಗಳ ಸಂಬಂಧದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕು. ಯಾವುದೇ ಸಂದರ್ಭದಲ್ಲೂ ಕೂಡ ಈ ಸಂಬಂಧಗಳು ಏಕಮುಖವಾಗಬಾರ್ದು. ಅದರಲ್ಲಿ ನಿಮ್ಮದೇ ಆದಂತಹ ಕೆಲವೊಂದು ನಿರ್ಧಾರ, ನಿಲುವುಗಳನ್ನು ಪ್ರಕಟಿಸುವ ಸಂದರ್ಭದಲ್ಲಿ ಬೇರೆಯವರನ್ನು ಕೂಡ ನೀವು ಆದ್ಯತೀಕರಿಸಬೇಕು. ಅವರನ್ನು ಕೂಡ ಅಕಾಮಡೇಟ್ ಮಾಡಬೇಕು. ಅವರ ಭಾವನೆಗಳಿಗೂ ಕೂಡ ಬೆಲೆ ಕೊಡಬೇಕು. ಆಗ ಮಾತ್ರ ನಿಮ್ಮ ಅವರ ಮಧ್ಯೆ ಇರುವಂಥ ಸಂಬಂಧ ಮತ್ತಷ್ಟು ಬಲವಾಗುತ್ತೆ, ವೃದ್ಧಿಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಈ ದಿನ ಬಹಳ ಕಾನ್ಷಿಯಸ್ ಆಗಿ ಪ್ರಯತ್ನವನ್ನು ಮಾಡಲೇಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಧನಾತ್ಮಕ ಬದಲಾವಣೆಗಳು ಉಂಟಾಗುವಂಥ ದಿನ. ನಿಮ್ಮ ಯೋಜನೆಗಳು ಕೈಗೂಡುವಂಥ ಸಂದರ್ಭ ಇದೆ. ಹಾಗೆ ಬರುವಂಥ ಫಲಿತಾಂಶಗಳನ್ನು ಈ ದಿನ ಬಹಳ ಚೆನ್ನಾಗಿ ಅನುಭವಿಸುವಂಥದ್ದು. ಜೊತೆಗೆ ಯಾವುದು ಬೇಕು, ಯಾವುದು ಬೇಡ, ಯಾವುದು ಅನುಕೂಲ, ಯಾವುದು ಅನಾನುಕೂಲ, ಇದರ ಬಗ್ಗೆ ಬಹಳ ಸ್ಪಷ್ಟವಾದಂತಹ ನಿಲುವನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ನಿಮ್ಮ ಯೋಜನೆಗಳನ್ನು ಬಹಳ ತಳಮಟ್ಟದಿಂದಲೇ ನೀವು ಕಟ್ಟಿಕೊಳ್ಳುವಂಥದ್ದು, ಭದ್ರ ಬುನಾದಿಯ ಮೇಲೆ ನಿಮ್ಮ ಯೋಜನೆಗಳಿರುತ್ತೆ. ಹಾಗಾಗಿ ಮುಂದೆ ಎಂದೆಂದೂ ಕೂಡ ಅದು ನಿಮಗೆ ಉತ್ತಮವಾದಂಥ ಅನುಕೂಲಕರವಾದಂಥ ಫಲವನ್ನೇ ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಚೈತನ್ಯ ಜಾಸ್ತಿ ಇದೆ, ಎನರ್ಜಿ ಲೆವೆಲ್ ತುಂಬ ಇದೆ, ಆತ್ಮವಿಶ್ವಾಸ ಬಹಳ ಚೆನ್ನಾಗಿರುತ್ತೆ. ಹಾಗೆ ಈ ದಿನ ನಿಮಗೆ ಭಾವನಾತ್ಮಕವಾದಂಥ ತೃಪ್ತಿ ನಿಮಗೆ ಕೈ ಎಟಕುವಂಥ ಒಂದು ಸನಿಹದಲ್ಲೇ ಇರುತ್ತೆ. ಹಾಗಾಗಿ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ಆ ಫಲವನ್ನು ಅನುಭವಿಸಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಕೆಲವೊಂದು ಸವಾಲುಗಳು ಎದುರಾಗುವಂಥದ್ದು ಇದೆ. ಅದು ಕಾಂಪಿಟೇಷನ್ ಅನ್ನುವಂಥದ್ದು ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಸ್ವಂತ ಬಿಸಿನೆಸ್ಸಲ್ಲಿ ಈ ದಿನ ಈ ಒಂದು ಕಾಂಪಿಟೇಷನನ್ನು ನೀವು ಅನುಭವಿಸಬೇಕಾಗುತ್ತೆ. ಆದರೆ ಈ ದಿನ ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಅದನ್ನು ಪೂರೈಸುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ತಪ್ಪು ಹಾದಿಯನ್ನು ತುಳಿಯುವಂಥದ್ದಾಗಲಿ ಅಥವಾ ಒಂದು ಶಾರ್ಟ್ಕಟ್ ಮೆಥಡಲ್ಲಿ ಹೋಗುವಂಥದ್ದು, ಬೈಪಾಸಲ್ಲಿ ಹೋಗುವಂಥದ್ದು, ಇಂಥದ್ರ ಕಡೆ ಗಮನ ಕೊಡಬೇಡಿ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮಲ್ಲಿ ಇರುವಂಥ ಆಲೋಚನೆಗಳೇನಿದೆ, ನಿಮ್ಮ ಕನಸುಗಳೇನಿದೆ, ನಿಮ್ಮ ಗುರಿ ಏನಿದೆ, ಬಹಳ ಸ್ಪಷ್ಟವಾಗಿ ಆರ್ಟಿಕ್ಯುಲೇಟ್ ಮಾಡ್ತೀರಿ. ಆದ್ದರಿಂದಲೇ ಈ ದಿನ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಆಶ್ಚರ್ಯಕರವಾಗಿರುವಂಥ ದಿನ. ಏಕೆಂದರೆ ಕೆಲವು ಕೆಲಸ ಕಾರ್ಯಗಳು ನೆನ್ನೆ ಮೊನ್ನೆಯಷ್ಟೇ ನಿಮ್ಮ ಕೈಗೂಡಿದೆ, ನಿಮ್ಮ ಕೈಗೆ ಬಂದಿದೆ. ಆದರೆ ಈ ದಿನ ಅಂಥದ್ದೇ ಪ್ರಯತ್ನ, ಅಂತಹ ದಾಟಿಯಲ್ಲೇ ನಡೆಸುವಂಥ ಒಂದು ಪ್ರಯತ್ನದಲ್ಲಿ ಸೋಲಾಗ್ತಾ ಇದೆಯಲ್ಲ ಅನ್ನುವಂಥ ಒಂದು ವಿಚಿತ್ರ ಅನುಭವ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ನಿಮ್ಮ ಪ್ರಯತ್ನಗಳಲ್ಲಿ ಈ ದಿನ ಮಿಶ್ರ ಫಲಗಳನ್ನು ಕಾಣುವಂಥ ದಿನ ಇದು. ಹಾಗೆ ಈ ದಿನ ಕೆಲವೊಂದು ವಿಚಾರಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಲ್ಲ, ಆತುರಾತುರವಾಗಿ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ವ್ಯಕ್ತಿಯನ್ನು ಬಹಳ ಬೇಗ ಈ ದಿನ ನಿರ್ಧಾರಕ್ಕೆ ಒಳಪಡಿಸುವಂಥದ್ದು ಇದೆ. ಬಹಳ ಬೇಗ ಅವರ ಬಗ್ಗೆ, ಅವರ ಸಾಧಕ ಬಾಧಕಗಳ ಬಗ್ಗೆ ನೀವು ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಆದ್ದರಿಂದಲೇ ಈ ಆತುರದ ತೀರ್ಮಾನದಿಂದ ತುಂಬ ಅಪಾಯ ಇದೆ, ತುಂಬ ನಷ್ಟ ಇದೆ. ಹಾಗಾಗಿನೇ ವ್ಯಕ್ತಿಯನ್ನಾಗಲಿ ಅಥವಾ ಯಾವುದೇ ಕೆಲಸಗಳನ್ನಾಗಲಿ ಸ್ವಲ್ಪ ಸಮಯದವರೆಗೆ ನೀವು ವಿಶ್ಲೇಷಣೆ ಮಾಡಬೇಕು. ಅದನ್ನು ಸಂಶೋಧನೆಗೆ ಒಳಪಡಿಸಿ ನಂತರದಲ್ಲಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಮಾತ್ರ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆ ಇರುವಂಥದ್ದು. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಪೇಷನ್ಸ್ ಅನ್ನುವಂಥದ್ದು ಬಹಳ ಮುಖ್ಯ ನಿಮಗೆ. ಆದರೆ ತಾಳ್ಮೆಯನ್ನು ಕಳ್ಕೊಂಡ್ರೆ ನಿಮ್ಮ ವಿವೇಕವನ್ನೇ ಕಳ್ಕೊಂಡ ಹಾಗೆ. ಹಾಗಾಗಿ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲ್ಲ. ಮುಂದಿನ ಆಗು ಹೋಗುಗಳ ಬಗ್ಗೆ ನಿಮಗೆ ಯಾವುದೇ ರೀತಿಯ ಚಿಂತೆ ಇರಲ್ಲ. ಆದ್ದರಿಂದಲೇ ಈ ಸಂದರ್ಭದಲ್ಲಿ ನಿಮಗೆ ನಾಳಿನ ದೃಷ್ಟಿಕೋನದ ಅಗತ್ಯತೆ ತುಂಬ ಇರೋದರಿಂದ ಸ್ವಲ್ಪ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಈ ದಿನದಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ. ತೀವ್ರವಾಗಿ ಅಸ್ವಸ್ಥತೆ ಉಂಟಾಗುವಂಥದ್ದು, ನಿಶ್ಶಕ್ತಿಯ ಮನೋಭಾವ ಬರುವಂಥದ್ದು ಇದೆ. ವಿಶ್ರಾಂತಿ ಪಡ್ಕೊಳ್ಳಿ. ಜೊತೆಗೆ ಸಮಯಕ್ಕೆ ಸರಿಯಾಗಿ ನೀವು ಸಮತೋಲನವಾದಂತಹ ಆಹಾರವನ್ನು ಪಡ್ಕೊಳ್ಳುವಂಥದ್ದನ್ನು ಮುಂದುವರಿಸಬೇಕು. ಆ ಪ್ರಯತ್ನ ಯಾವತ್ತೂ ಇರಬೇಕು. ಏಕೆಂದರೆ ನಿಮ್ಮ ಚಟುವಟಿಕೆಗೆ, ನಿಮ್ಮ ಓಡಾಟಕ್ಕೆ, ನಿಮ್ಮ ಒಂದು ಕೆಲಸದ ವೈಖರಿಗೆ ನಿಮಗೆ ಇನ್ನೂ ಸ್ವಲ್ಪ ಎನರ್ಜಿ ಬೇಕು, ಇನ್ನೂ ಸ್ವಲ್ಪ ಆತ್ಮವಿಶ್ವಾಸ ಬೇಕು. ಅದನ್ನು ತಂದುಕೊಳ್ಬೇಕು. ಅದನ್ನು ಪ್ರತಿದಿನ ಒಂದು ವೇಳಾಪಟ್ಟಿಯಂತೆ ನಿಮ್ಮ ಆಹಾರ ಪದ್ಧತಿಯನ್ನು ನೀವು ನಿರ್ವಹಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಒಟ್ಟಾರೆ ನಿಮ್ಮ ಜೀವನವೇ ಸಮತೋಲನಕ್ಕೆ ಒಳಪಡಬೇಕಾಗಿರುವಂಥ ಸಂದರ್ಭ ಇದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಕೆಂಪು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಾಮಾನ್ಯವಾಗಿರುವಂತಹ ದಿನ. ಅದರಲ್ಲೂ ಈ ದಿನ ಸ್ವಲ್ಪ ಅಭದ್ರತೆ ಕಾಡುವಂಥದ್ದು, ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಇದೆ. ನನ್ನವರು ಯಾರೂ ಇಲ್ಲ, ಕಷ್ಟ ಅಂದರೆ ನನ್ನ ಜೊತೆಗೆ ಯಾರೊಬ್ಬರೂ ಕೂಡ ಇರಲ್ಲ. ಹಾಗೆ ಈ ದಿನದ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳಿಕ್ಕೆ ಯಾರೂ ಕೂಡ ಸಮಾನ ಮನಸ್ಕರು ಸಿಗ್ತಾ ಇಲ್ಲ. ಈ ರೀತಿಯ ಕೊರಗುಗಳು ಜಾಸ್ತಿ ಇರುವಂಥ ಸಂದರ್ಭ ಇದೆ. ಆದ್ದರಿಂದ ಈ ದಿನ ಯಾವುದಕ್ಕೂ ಕೂಡ ಚಿಂತೆ ಮಾಡಬೇಡಿ. ಜೊತೆಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮಗೆ ಯಾವ ಕೆಲಸ ಗೊತ್ತಿದೆ, ಯಾವುದರಿಂದ ನಿಮಗೆ ಜಯ ಸಿಕ್ಕತ್ತೆ ಅನ್ಸತ್ತೋ ಅಂಥ ಕೆಲಸವನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಮನಸ್ಸು, ನಿಮ್ಮ ಆತ್ಮ, ಇದರ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಆತ್ಮಕ್ಕೆ ಸ್ವಲ್ಪ ಚೈತನ್ಯವನ್ನು ತುಂಬಬೇಕು, ಮನಸ್ಸಿಗೆ ಸ್ವಲ್ಪ ಸದೃಢತೆಯನ್ನು ತುಂಬಬೇಕು. ಹಾಗಾಗಿ ಇದೆರಡೂ ಕೂಡ ಈ ದಿನ ಸ್ವಲ್ಪ ವೀಕ್ ಪಾಯಿಂಟ್ ಇರುವಂಥದ್ದು, ಅದನ್ನು ಈ ದಿನ ನೀವು ಫುಲ್ಫಿಲ್ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ವಿಶಿಷ್ಟವಾದಂತಹ ಒಂದು ಅನ್ವೇಷಣಾ ಬುದ್ಧಿ ಏನಿದೆ ಅದು ನಿಮ್ಮನ್ನು ಸ್ವಲ್ಪ ತಪ್ಪು ದಾರಿಗೆ ಎಳೆಯುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಕುತೂಹಲ, ಎಲ್ಲೋ ಒಂದು ಕಡೆ ವಿಚಾರಗಳನ್ನು ಸಂಗ್ರಹ ಮಾಡುವಂಥದ್ದು, ಮೂರನೆಯವರ ವಿಚಾರದಲ್ಲಿ ತುಂಬ ಆಸಕ್ತಿ ಇರುವಂಥದ್ದು, ಇಂಥ ವಿದ್ಯಮಾನಗಳಿಂದ ಈ ದಿನ ನಿಮಗೆ ಸ್ವಲ್ಪ ಗೌರವಕ್ಕೆ ಚ್ಯುತಿ ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗೃತರಾಗಿರಿ. ಇನ್ನು ಅಮೂಲ್ಯ ವಸ್ತುಗಳನ್ನು ಈ ದಿನ ಬಿಟ್ಟುಕೊಡ್ಬೇಕಾಗತ್ತೆ, ಇಲ್ಲ ಕಳ್ಕೊಳ್ಬೇಕಾಗತ್ತೆ. ಇದರ ಬಗ್ಗೆ ಕೂಡ ನೀವು ಆಲೋಚನೆ ಮಾಡಬೇಕು. ಒಂದನ್ನು ಪಡ್ಕೊಳ್ಬೇಕು ಅಂದರೆ ಒಂದನ್ನು ಬಿಡಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಯಾವುದೇ ಒಂದು ರಹಸ್ಯವಾಗಿರುವಂಥ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ಅವರ ಒಂದು ಪೂರ್ವಾಪರಗಳನ್ನು ವಿಚಾರ ಮಾಡುವಂಥದ್ದು, ಅನ್ವೇಷಣೆ ಮಾಡುವಂಥದ್ದು, ಇಂಥದ್ದನ್ನು ಈ ದಿನ ನೀವು ಕೈ ಬಿಡಬೇಕಾಗತ್ತೆ. ವ್ಯಕ್ತಿಗಳ ಮೂಲಕ್ಕೆ ಹೋಗಬಾರ್ದು. ವ್ಯಕ್ತಿಯಲ್ಲಿರುವಂಥ ಒಳಿತನ, ಅನುಕೂಲತೆಗಳನ್ನು ಮಾತ್ರ ಗ್ರಹಿಸಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ಸಂಬಂಧವನ್ನು ಕಾಪಾಡಿಕೊಳ್ಳಿಕ್ಕೆ, ಸಂಬಂಧವನ್ನು ಮುಂದುವರಿಸಲಿಕ್ಕೆ ಈ ದಿನ ವ್ಯಕ್ತಿಗಳ ಮಧ್ಯೆ ಇರುವಂಥ ಒಂದು ಅಂತರವನ್ನು ಕಡಿಮೆ ಮಾಡಿಕೊಳ್ಬೇಕು. ಅವರಲ್ಲಿರುವಂಥ ಲೋಪದೋಷಗಳನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ಯಾವುದು ಪಾಸಿಟಿವ್ ಆಗಿದೆ ಅದನ್ನು ನೋಡಿ. ಅದರಿಂದ ನಿಮಗೆ ಆ ವ್ಯಕ್ತಿಯ ಬಗ್ಗೆ ಒಳ್ಳೆಯ ಭಾವನೆ ಬರುತ್ತೆ, ಸ್ನೇಹ ವೃದ್ಧಿಸುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ, ಆದರೆ ಅಷ್ಟೇ ಗಂಭೀರವಾಗಿರುವಂತಹ ದಿನ ಕೂಡ. ಏಕೆಂದರೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತುಂಬ ನಿಗಾ ವಹಿಸ್ತಾ ಇದ್ದೀರಿ. ತುಂಬ ಒಂದು ರೀತಿಯಲ್ಲಿ ಹದ್ದಿನ ಕಣ್ಣಿನಂತೆ ಕೆಲವೊಂದು ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ಹಾಗಾಗಿ ಈ ದಿನ ನಿಮ್ಮ ಒಂದು ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳುವಂಥದ್ದೇ ನಿಮ್ಮವರಿಗೆ ಕಷ್ಟ ಸಾಧ್ಯವಾಗುತ್ತೆ. ಯಾಕೆಂದರೆ ನಿಮ್ಮ ನಡೆ ಏನು, ನಿಮ್ಮ ನುಡಿ ಏನು, ನಿಮ್ಮ ನೆಕ್ಸ್ಟ್ ಮೂಮೆಂಟಲ್ಲಿ ಏನು ಮಾಡ್ತೀರಿ ಅನ್ನೋಂಥದ್ದೇ ಬೇರೆಯವರಿಗೆ ಅರ್ಥ ಆಗಲ್ಲ. ಅಂಥ ಒಂದು ಗೂಢತೆಯ ವಿಚಾರದಲ್ಲಿ ಈ ದಿನ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಸಂಬಂಧಗಳನ್ನು ತರ್ಕಬದ್ಧವಾಗಿ ಪರೀಕ್ಷೆ ಮಾಡಲಿಕ್ಕೆ ಹೋಗ್ತೀರಿ. ಎಲ್ಲದಕ್ಕೂ ಕೂಡ ಒಂದು ಲಾಜಿಕ್ಕನ್ನು ಅಪ್ಲೈ ಮಾಡ್ತೀರಿ. ಇದು ಅಷ್ಟೊಂದು ಸರಿಯಲ್ಲ. ಆದರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಗೆಲುವು ನಿಮ್ಮದೇ ಆಗಿರುತ್ತೆ, ನಿಮಗೆ ಒಂದು ಸಂತೃಪ್ತಿ ತರುತ್ತೆ. ಹಾಗೆ ಈ ದಿನ ನಿಮ್ಮ ವಿಚಾರಗಳಲ್ಲಿ ನಿಮಗೆ ತಲುಪಿರುವಂಥ ಮಾಹಿತಿಗಳೇನಿದೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದರ ಬಗ್ಗೆ ತುರ್ತು ಗಮನ ಹರಿಸುವಂಥದ್ದು, ಅದರ ಬಗ್ಗೆ ಕಾರ್ಯಪ್ರವೃತ್ತರಾಗುವಂಥ ಒಂದು ವಿಚಾರ ಇದೆ, ಅದನ್ನು ನೀವು ಮುಂದುವರಿಸಿ. ಹಾಗೆ ಈ ದಿನ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಒಳ್ಳೆಯ ಏಕಾಗ್ರತೆ ಇದೆ. ಪ್ರಬುದ್ಧವಾದಂಥ ನಿರ್ಧಾರ, ಸಾಧಕ ಬಾಧಕಗಳನ್ನು ನೋಡಿ ತೆಗೆದುಕೊಳ್ಳುವಂಥ ನಿರ್ಧಾರ. ಇನ್ನು ಭವಿಷ್ಯದ ದೃಷ್ಟಿಯಲ್ಲಿ ಈ ಕಠಿಣ ನಿರ್ಧಾರಗಳನ್ನು ಈ ದಿನ ತೆಗೆದುಕೊಳ್ತೀರಿ. ಅದು ಉತ್ತಮವಾದಂಥ ಒಂದು ವ್ಯಕ್ತಿತ್ವವನ್ನು ತೋರಿಸುತ್ತೆ. ಹಾಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ವೃತ್ತಿ, ನಿಮ್ಮ ಒಂದು ಶೈಕ್ಷಣಿಕ ಅನ್ವೇಷಣೆ ಇಂಥದ್ರಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇದೆ. ಇದು ನಿಮಗೆ ಸಹಾಯಕವಾಗಿರುತ್ತೆ. ಮುಂದೆ ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯ ಅಡಿಪಾಯದಲ್ಲಿ ಒಳ್ಳೆಯ ಫಲಿತಾಂಶಗಳು ಸಿಕ್ಕುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಸ್ತ್ರೀಯರ ಜೊತೆಯಲ್ಲಿ ನಿಮ್ಮ ಸಂವಹನ ಏನಿದೆ ಅದು ಸ್ವಲ್ಪ ನಿಯಂತ್ರಣದಲ್ಲೇ ಇರಬೇಕು.
ಇನ್ನು ಈ ದಿನ ನೀವು ಭೇಟಿ ಮಾಡುವಂಥ ಗಣ್ಯರ ವಿಚಾರ, ಅವರ ಜೊತೆಯಲ್ಲಿ ಮಾತುಕತೆಯ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಷ್ಟು ಬೇಕೋ ಅಷ್ಟೇ ಮಾತಾಡಿ. ನಿಮ್ಮ ಗುರಿ ಸಾಧನೆಗೆ ಬೇಕಾದಂಥ ಒಂದು ಪ್ರಯತ್ನವನ್ನು ಮಾತ್ರ ನೀವು ಎಡೆಬಿಡದೆ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಅಭಿರುಚಿಗೆ ವಿರುದ್ಧವಾದಂಥ ಕೆಲಸಗಳನ್ನು ನೀವು ಮಾಡಬೇಕಾಗತ್ತೆ. ಇದು ಕಮಿಟ್ಮೆಂಟ್, ಇದು ಒಂದು ರೀತಿಯ ಒತ್ತಡಕ್ಕೆ ಸಿಲುಕಿ ಮಾಡುವಂಥ ಕೆಲಸ ಕಾರ್ಯಗಳು. ಹಾಗಾಗಿ ಇಷ್ಟ ಇಲ್ಲ ಅಂದರೂ ಕೂಡ ಅಂಥ ಕೆಲಸಗಳನ್ನು ನೀವು ನಿರ್ವಹಣೆ ಮಾಡಬೇಕು. ಆದರೆ ಈ ಪರಿಣಾಮದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದೇನಾದರೂ ಪ್ರತಿಕೂಲ ಪರಿಣಾಮ ಉಂಟಾಗ್ತಾ ಇದ್ದರೆ, ಅದರಿಂದ ನಿಮಗೆ ಸಾಕಷ್ಟು ನಷ್ಟಗಳು ಸಮಸ್ಯೆಗಳು ಬರ್ತಾ ಇದ್ದರೆ ಸ್ವಲ್ಪ ಎಚ್ಚರ ವಹಿಸಬೇಕಾಗತ್ತೆ. ಹಾಗಾಗಿ ಈ ದಿನದ ಯೋಜನೆಗಳ ಬಗ್ಗೆ ನೀವು ತುಂಬ ಕಾರ್ಯಕಾರಣ ಸಂಬಂಧದಲ್ಲೇ ಮುಂದುವರಿಬೇಕಾಗುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬದವರ ಜೊತೆ ಒಂದು ಕ್ವಾಲಿಟಿ ಟೈಮನ್ನು ಕಳೆಯುವಂಥ ಒಂದು ಪ್ರಯತ್ನ ಮಾಡಿ. ಪ್ರತಿ ಸಮಯ ನಿಮ್ಮ ಕೆಲಸ, ನಿಮ್ಮ ವೈಯಕ್ತಿಕ ವಿಚಾರಗಳೇ ಮುಖ್ಯವಾದರೆ ಕುಟುಂಬವನ್ನು ನಿರ್ಲಕ್ಷ್ಯ ಮಾಡಿದಂತಾಗತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಸಂಗಾತಿಯೊಂದಿಗೆ ಶಾಂತವಾದ ಮನಸ್ಸಿನಲ್ಲಿ ಕೆಲವೊಂದು ವಿಚಾರಗಳನ್ನು ಚರ್ಚಿಸಬೇಕಾಗತ್ತೆ. ಕುಟುಂಬಕ್ಕೆ ಬೇಕಾದಂಥ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗತ್ತೆ. ಆಗ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿರಬೇಕು. ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ಇಂಥ ಚರ್ಚೆಗಳನ್ನು ಆರಂಭ ಮಾಡಿ. ಇನ್ನು ಈ ದಿನ ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಹಣವನ್ನು ಸಾಲವಾಗಿ ಕೊಡುವಂಥದ್ದು, ಸಾಲವಾಗಿ ತರುವಂಥದ್ದು, ಜಾಮೀನು ನಿಲ್ಲುವಂಥದ್ದು, ಈ ಯಾವುದೇ ವಿಚಾರಕ್ಕೆ ಕೈ ಹಾಕಬೇಡಿ. ಭಾರಿ ನಷ್ಟ ಉಂಟಾಗುತ್ತೆ. ಇನ್ನು ಈ ದಿನ ನಿಮ್ಮ ಮಾತಿನಲ್ಲಿ ಒಂದು ಆಕರ್ಷಕ ಶಕ್ತಿಯನ್ನು ಇಟ್ಕೊಂಡಿದ್ದೀರಿ. ಒಂದು ಮೆಸ್ಮರೈಸ್ ಮಾಡ್ತೀರಿ. ಕೆಲವರನ್ನು ತುಂಬ ಅಟ್ರಾಕ್ಟ್ ಮಾಡಿ ಮಾತಾಡುವಂಥ ಸಂದರ್ಭಗಳು ಕೂಡ ಇದೆ. ಆದರೆ ಈ ಭಾವನಾತ್ಮಕ ಸೂಕ್ಷ್ಮತೆಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಪಾಲುದಾರರು ಯಾರಾದರೂ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಒಗ್ಗಟ್ಟನ್ನು ನೀವು ಪ್ರದರ್ಶನ ಮಾಡಬೇಕು. ಕುಟುಂಬದಲ್ಲಿ ಒಂದು ಯೂನಿಟಿ ಇದೆ ಅನ್ನುವಂಥದ್ದನ್ನು ತೋರಿಸ್ಬೇಕು. ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಿಷಮರ್ಧಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಹಾಗೆ ಅನ್ನಪೂರ್ಣೇಶ್ವರಿ ಸ್ತೋತ್ರ ಗೊತ್ತಿದ್ರೆ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಎಲ್ಲ ಕಡೆ ನಿಮ್ಮ ಊಹೆ, ನಿಮ್ಮ ಭಾವನೆ, ನಿಮ್ಮ ಒಂದು ಕನಸು ನನಸಾಗುವಂಥ ಸಂದರ್ಭ ಇದೆ. ಹಾಗೆ ಈ ಪುಟ್ಟ ಪುಟ್ಟ ವಿಚಾರಗಳಲ್ಲೇ ಈ ದಿನ ನಿಮಗೆ ತುಂಬ ಸಮಾಧಾನ ಇದೆ, ತುಂಬ ಸಂತೋಷ ಇದೆ. ಅದರಲ್ಲೂ ಈ ದಿನ ಒಂದು ದೊಡ್ಡ ಚಿತ್ರಣವನ್ನು ನೋಡಿ, ಒಂದು ಬಿಗ್ಗರ್ ಪಿಕ್ಚರನ್ನು ನೋಡಿ ಸಣ್ಣ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡಬೇಕಾದಂಥ ಸಮಯ ಬರ್ತಾ ಇದೆ. ಹಾಗಾಗಿ ನೀವು ಸಾಧನೆ ಮಾಡಬೇಕಾಗಿರುವಂಥದ್ದು ಇನ್ನೂ ದೊಡ್ಡದಿದೆ. ಗುರಿ ತಲುಪಬೇಕಾಗಿರುವಂಥ ಮಾರ್ಗ ಬಹಳ ಉದ್ದ ಇದೆ, ದೂರ ಇದೆ. ಆದರೆ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡೇ ಮುಂದುವರಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಅಡ್ಡಿಪಡಿಸ್ತಾ ಇರುವಂಥ ಸಣ್ಣ ಪುಟ್ಟ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡಬೇಕಾಗುತ್ತೆ. ಅದರಲ್ಲೂ ಬೇರೆಯವರು ನಿಮ್ಮ ಬಗ್ಗೆ ಮಾತಾಡುವಂಥ ವಿಚಾರಗಳಾಗಲಿ, ಗಾಳಿ ಸುದ್ದಿಯಾಗಲಿ, ಇದರ ಕಡೆ ಗಮನ ಕೊಡಬಾರ್ದು ಈ ದಿನದಲ್ಲಿ. ಇನ್ನು ಈ ದಿನ ಯಾವುದೇ ವಿಚಾರಗಳನ್ನು ಮನಸ್ಸಿನೊಳಗೆ ಇಟ್ಕೊಳ್ಬೇಡಿ. ಸಂಬಂಧಪಟ್ಟವರ ಜೊತೆಯಲ್ಲಿ ಅದನ್ನು ಚರ್ಚೆ ಮಾಡಿ ಅದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮಗೆ ಯಾವುದೇ ಒಂದು ವ್ಯವಹಾರಗಳಲ್ಲಿ ಭಯ, ಹಿಂಜರಿಕೆ, ಹೆದರಿಕೆ ಅನ್ನುವಂಥದ್ದಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕೆ ಸ್ವಲ್ಪ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಲ್ಲಿ ನಂಬಿಕೆ ಇಟ್ಟು ಕೆಲಸವನ್ನು ಮಾಡಿ. ಹಾಗೆ ಈ ದಿನ ಕೆಲವರು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಕೆದಕುವಂಥವರಿದ್ದಾರೆ. ವೈಯಕ್ತಿಕ ವಿಚಾರಗಳ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ. ಸಮಾಧಾನಕರವಾಗಿ ಅವರಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಹಾಗೆ ಕೆಲವೊಮ್ಮೆ ಮಾತಿನಿಂದ, ಕೆಲವೊಮ್ಮೆ ನಡತೆಯಿಂದ ಅದಕ್ಕೆ ಉತ್ತರಗಳು ಸಿದ್ಧವಾಗಿರುತ್ತೆ. ಆ ರೀತಿಯಲ್ಲಿ ನೀವು ಅದಕ್ಕೆ ತಕ್ಕಂತಹ ಒಂದು ಅಭಿಪ್ರಾಯವನ್ನು ತಿಳಿಸ್ಬೇಕಾಗತ್ತೆ. ಇನ್ನು
ಈ ದಿನದಲ್ಲಿ ನಿಮ್ಮ ವರ್ಚಸ್ಸು, ನಿಮ್ಮ ಒಂದು ಸ್ಥಾನಮಾನ ಇದನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಅದು ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಹಾಗೆ ಈ ದಿನ ನಿಮಗೆ ಆತ್ಮವಿಶ್ವಾಸ ಆಗಲಿ, ಅಂತಃಪ್ರಜ್ಞೆ ಆಗಲಿ ಬಹಳ ಸಹಾಯಕಾರಿಯಾಗಿ ನಿಲ್ಲುತ್ತೆ. ಕೆಲಸ ಕಾರ್ಯಗಳನ್ನು ಮುನ್ನಡೆಸಲಿಕ್ಕೆ ಇದೇ ನಿಮಗೆ ಅಸ್ತ್ರಗಳು, ಆತ್ಮವಿಶ್ವಾಸವೇ. ಹಾಗಾಗಿ ಈ ದಿನ ದಿಟ್ಟವಾದಂಥ ಉಪಕ್ರಮವನ್ನು ಅನುಸರಣೆ ಮಾಡುವಂಥದ್ದು, ಹಾಗೆ ಸಮಾಜದಲ್ಲಿ 4 ಜನರ ಎದುರಿಗೆ ಬಾಳಬೇಕು ಅನ್ನುವಂಥ ಒಂದು ದಿಟ್ಟವಾದಂಥ ಹಠದ ಸ್ವಭಾವ ಹೆಚ್ಚಾಗಿರುವಂಥದ್ದು, ಇವೆಲ್ಲವೂ ಕೂಡ ಒಬ್ಬ ಸಾರ್ಥಕ ವ್ಯಕ್ತಿ ಮಾಡುವಂಥ ಪ್ರಯತ್ನಗಳು. ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ನಿಮ್ಮ ಮನಸ್ಸೇ ನಿಮಗೆ ಶತ್ರುವಾಗಿ ಇರುವಂಥದ್ದು. ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಕ್ಲಾರಿಟಿ ಇಲ್ಲ. ಹಾಗೆ ಸ್ವಲ್ಪ ಅನುಮಾನಗಳು ಜಾಸ್ತಿ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲೇ ಸ್ವಲ್ಪ ವಾದ ವಿವಾದಕ್ಕೆ ಇಳಿಯುವಂಥದ್ದು ಕೂಡ ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರಸ್ಥರಿಗೆ ಸ್ವಲ್ಪ ಹಿನ್ನಡೆ. ಹಣದ ವಿಚಾರವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಏನಿದೆ ಅದು ಕೆಲವರನ್ನು ಶಿಕ್ಷಿಸಿದಂತ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಲೇ ನಿಮ್ಮ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆಗೆ ಒಳಪಡಿಸುವಂಥ ಒಂದು ಸಂದರ್ಭ ಕೂಡ ಬರ್ತಾ ಇದೆ. ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರ ವಿಚಾರವಾಗಿ, ನಿಮ್ಮ ಸಂಗಾತಿಯ ವಿಚಾರವಾಗಿ ನೀವು ತಳೆಯುವಂಥ ನಿರ್ಧಾರಗಳೇನಿದೆ ಇದರಿಂದ ನಿಮಗೆ ಸ್ವಲ್ಪ ಉತ್ಕಟತೆ ಜಾಸ್ತಿ ಆಗುವಂಥದ್ದು. ಜೊತೆಗೆ ಯಾವುದೇ ಒಂದು ಸ್ಥಿರವಾಗಿರುವಂಥ ಒಂದು ಶಾಶ್ವತವಾದ ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನದಲ್ಲಿರುವಂಥವ್ರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಡೋಲಾಯಮಾನವಾದಂಥ ಒಂದು ಪರಿಸ್ಥಿತಿ ಇರುತ್ತೆ. ಹಾಗೆ ನಿಮ್ಮ ಮನಸ್ಸಿನ ಆಳದಲ್ಲಿರುವಂಥ ಆಸೆಗಳನ್ನು ಪೂರೈಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೆ ಆ ಪ್ರಯತ್ನ ನಿಮಗೆ ಪೂರ್ಣವಾದ ಫಲವನ್ನು ತರಲ್ಲ. ಇನ್ನು ಈ ದಿನ ನಿಮ್ಮ ಭಾವನಾತ್ಮಕವಾದಂಥ ಶಕ್ತಿ ನಿಮ್ಮನ್ನು ಬೆಂಬಲಿಸುತ್ತೆ. ಹಾಗಾಗಿ ನಿಮ್ಮ ಇಚ್ಛಾಶಕ್ತಿ ಇರ್ಬೋದು, ನಿಮ್ಮ ಕಮಿಟ್ಮೆಂಟ್ ಇರ್ಬೋದು, ಅದಕ್ಕೆ ನೀವು ಬದ್ಧರಾಗಿರಬೇಕು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಶಾಶ್ವತವಾದ ತೃಪ್ತಿಯನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮುಂದುವರಿಲಿ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಕೂಡ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ನಿರ್ಣಾಯಕವಾದಂಥ ದಿನ. ಕಡಿಮೆ ಸಮಯದಲ್ಲಿ ಬಹಳ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಆಯ್ಕೆ ಬಹಳ ವಿಶೇಷವಾಗಿರುತ್ತೆ. ಧನಾತ್ಮಕವಾದಂಥ ಆಯ್ಕೆ, ಪಾಸಿಟಿವ್ ಆಗಿರುವಂಥ ಆಯ್ಕೆ ಇರುವಂಥದ್ದು. ಅದರಲ್ಲೂ ಹೃದಯಕ್ಕೆ ಹತ್ತಿರವಾಗುವಂಥ ಆಯ್ಕೆ, ಹೃದಯಕ್ಕೆ ತುಂಬ ಸಂತೋಷವನ್ನು ತರುವಂಥ ಆಯ್ಕೆ. ಈ ವಿಚಾರದಲ್ಲಿ ಬಹಳ ಪ್ರಬುದ್ಧರಾಗಿ ವರ್ತಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ತಾಳ್ಮೆ, ನಿಮ್ಮ ಪೇಷನ್ಸ್ ಅನ್ನುವಂಥದ್ದು ತುಂಬ ಚೆನ್ನಾಗಿದೆ. ಯಾರು ಎಷ್ಟೇ ಕೀಟಲೆ ಮಾಡಿ, ಯಾರು ಎಷ್ಟೇ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿ, ಅನ್ಯಾಯ ಆಗಿದೆ ಅಂತ ಹೇಳಿ ಎದುರಿಗೆ ಗೊತ್ತಾದರೂ ಕೂಡ ತುಂಬ ಮೌನವಾಗಿರ್ತೀರಿ. ಕೆಲವೊಮ್ಮೆ ಅಸಹಾಯಕರಾಗಿ ಕಾಣಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮನ್ನು ಯಾರು ಪ್ರೋತ್ಸಾಹಿಸ್ತಾರೆ, ನಿಮ್ಮ ಉತ್ಸಾಹವನ್ನು ಯಾರು ಹೆಚ್ಚಿಸ್ತಾರೆ, ನಿಮ್ಮ ಆತ್ಮವಿಶ್ವಾಸದ ಮಟ್ಟವನ್ನು ಯಾರು ತುಂಬುತ್ತಾರೆ ಅಂಥವರಲ್ಲಿ ಈ ದಿನ ನೀವು ಬೆರೀಬೇಕು. ಅವರ ಜೊತೆ ಒಂದು ಕ್ವಾಲಿಟಿ ಟೈಮನ್ನು ಕಳಿಬೇಕು. ಹಾಗಾಗಿ ಅಂಥ ಒಂದು ಧನಾತ್ಮಕವಾದಂಥ ವೈಬ್ಸ್ ಇರೋರ ಜೊತೆಯಲ್ಲೇ ಇದ್ದು ಹೆಚ್ಚು ಸಮಯ ಕಳೆಯುವಂಥ ಒಂದು ಪರಿಸ್ಥಿತಿ ಇದೆ. ಹಾಗೆ ಈ ದಿನ ನಿಮಗೆ ಮಾನಸಿಕವಾಗಿ ಸ್ಪಷ್ಟತೆ ಇದೆ, ಬುದ್ಧಿವಂತಿಕೆ ಇದೆ, ಅನುಭವ ಇದೆ. ಇದೆಲ್ಲದರ ಸಾರದಿಂದಲೇ ಕೆಲಸಗಳು ನಿಮಗೆ ಈ ದಿನ ಕೈಗೂಡುವಂಥದ್ದು, ಕಾರ್ಯಸಿದ್ಧಿ ಉಂಟಾಗುವಂಥದ್ದು. ಹಾಗೆ ಬಹಳ ಬೇಗ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ, ಒಂದು ಪ್ರಣಯದ ವಿಚಾರದಲ್ಲಿ ನಿಮ್ಮ ಒಂದು ಉತ್ಕಟತೆ ವ್ಯಕ್ತವಾಗುವಂಥದ್ದು ಇದೆ. ನಿಮ್ಮ ಬಾಡಿ ಲ್ಯಾಂಗ್ವೇಜೇ ಎಲ್ಲ ವಿಚಾರಗಳನ್ನು ತಿಳಿಸ್ಬಿಡುತ್ತೆ. ಹಾಗಾಗಿ ನೀವು ಕಮ್ಯುನಿಕೇಟ್ ಮಾಡಿ ಈ ಶಬ್ದಗಳ ಮೂಲಕ ನಿಮ್ಮ ಭಾವನೆಗಳನ್ನು ತಿಳಿಸುವಂಥ ಅಗತ್ಯತೆ ಇಲ್ಲ. ಹಾಗಾಗಿ ನಿಮ್ಮ ಕಣ್ಣುಗಳು, ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜು ಬಹಳ ವಿಶೇಷವಾಗಿ ಈ ದಿನ ನಿಮ್ಮ
ವಿಚಾರಗಳನ್ನು ಕಮ್ಯುನಿಕೇಟ್ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಈ ದಿನ ನೀವು ತುಂಬ ಪ್ರಬುದ್ಧರಾಗಿರ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.